ಪಂಚಮಹಾಪಾತಕ ಅಂತ ಹೇಳ್ತೇವೆ. ಯಾವ್ಯಾವುದು? ಮೊದಲನೇದು ಬ್ರಹ್ಮಹತ್ಯ, ಎರಡನೆಯದು ಸುರಾಪಾನ, ಮೂರನೆಯದು ಗುರುತಲ್ಪಗಮನ, ನಾಲ್ಕನೆಯದು ಒಂದು ಸ್ವರ್ಣಸ್ಥೇಯ, ಐದನೇ ಪಾಪ ಏನು? ಈ 4 ಪಾಪ ಮಾಡಿರ್ತಾನಲ್ಲ ಅವನನ್ನು ನನ್ನ ಫ್ರೆಂಡು ಅನ್ಕೊಳ್ಳೋನು 5ನೇ ಪಾಪ ಇದು. ಏನ್ ಹೇಳಿ? ಅವನು ಈ ಪಾಪಗಳನ್ನೆಲ್ಲ ಮಾಡಿದ್ದಾನೆ ಅಂತ ಗೊತ್ತಿರುತ್ತೆ ನಿಮಗೆ, ಅವನ ಬೆಸ್ಟ್ ಫ್ರೆಂಡ್ ಅನ್ಕೊಂಡ್ರೆ ಈ ಮಹಾಪಾಪಿ ಅಂತ ಅರ್ಥ. ಸಂಸರ್ಗ ಅಂತ ಹೇಳ್ತೇವೆ 5ನೇ ಪಾಪ. ನೋಡಿ, ಕೊಲ್ಲೋದು ಅನ್ನೋದೊಂದು ಪಾಪ. ಆ ಕೊಲ್ಲೋದು ಅನ್ನೋ ಪಾಪದೊಳಗೆ ಏನೇನನ್ನ ನೀನು ಕೊಲ್ತೀಯ ಅವೆಲ್ಲವೂ ಬರುತ್ತೆ. ಈಗ ನೀನು ಸೊಳ್ಳೆ ಕೊಲ್ತೀಯೋ, ಇರುವೆ ಕೊಲ್ತೀಯೋ, ತಿಗಣೆ ಕೊಲ್ತೀಯೋ, ಜಿರ್ಲೆ ಕೊಲ್ತೀಯೋ, ಆನೆ ಕೊಲ್ತೀಯೋ, ಮನುಷ್ಯನ ಕೊಲ್ತೀಯೋ, ಹಸು ಕೊಲ್ತೀಯೋ, ಏನು ಕೊಂದ್ರೂ ಕೂಡ ಕೊಲ್ಲೋ ಅನ್ನೋ ಪಾಪದ ಕೆಳಗೆ ಬರುತ್ತೆ. ಎಲ್ಲ ಪಾಪಕ್ಕೂ ಒಂದೇ ತರ ಇದಲ್ಲ, ತೀರ್ಮಾನ ಅಲ್ಲ. ಅದರೊಳಗೂ ಕೂಡ ಕೊಲ್ಲೋದ್ರೊಳಗೂ ನೀನು ಬುದ್ಧಿಪೂರ್ವಕವಾಗಿ ಕೊಲ್ತೀಯೋ, ಇಲ್ಲ ಅಂದ್ರೆ ಕೊಲ್ಲೋದು ಅನ್ನೋದು ಆಗಿ ಹೋಗುತ್ತೋ. ಏನೋ ಕಾರು ಓಡಿಸ್ಕೊಂಡು ಹೋಗ್ತಿರ್ತೀಯ, ನಾಯಿ ಅಡ್ಡ ಬಂದ್ಬಿಡ್ತು, ಧಾಟ್ ಅಂತ ಹೊಡ್ಕೊಂಡು ಹೋದೆ, ನಾಯಿ ಸತ್ತೋಯ್ತು. ನೀನೇನು ನಾಯಿಗೆ ಕೊಲ್ಲಬೇಕು ಅಂತ ಅದ್ರ ಮೇಲೆ ತಲೆ ಬಂಡೆ ಎಷ್ಟು ಹಾಕಿಲ್ಲ, ನೀನ್ ಮಾಡಿದ್ಯಾ? ನೀನ್ ಬುದ್ಧಿಪೂರ್ವಕವಾಗಿ ಮಾಡಿದ್ಯ, ಅದು ಆಗಿ ಹೋಯ್ತು. ಆಗಿ ಹೋಗೋದಿಕ್ಕೆಲ್ಲ ಪ್ರಾಯಶ್ಚಿತ್ತ ಉಂಟು. ಏನ್ ಹೇಳಿ? ಯಾವುದು ನಮ್ಮಿಂದ ತಿಳಿಯದೆ ಆಗಿ ಹೋಗುತ್ತೋ ಅದಕ್ಕೆಲ್ಲ ಪ್ರಾಯಶ್ಚಿತ್ತ ಉಂಟು. ಬುದ್ಧಿಪೂರ್ವಕವಾಗಿ ಮಾಡೋದಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ, ಪಾಪವನ್ನು ನೀನು ಅನುಭವಿಸ್ಬೇಕಷ್ಟೇ. ಬೇಕಾದಷ್ಟು ಈ ಒಂದೊಂದು ಪಾಪಕ್ಕೂ ಕೂಡ ಒಂದೊಂದು ವರ್ಣನೆಯನ್ನು ಮಾಡ್ತಾರೆ. ಎರಡನೆಯದು ಆ ಒಂದು ಸುರಾಪಾನ ಅಂದ್ರೆ ಹೆಂಡ ಕುಡಿಯೋದು ಅಂತ ಅರ್ಥ. ಯಾವ್ಯಾವುದು ತಿನ್ನೋದು ಅನ್ನೋದೊಂದು ಪಾಪ, ಕೆಟ್ಟದ್ದನ್ನ ತಿನ್ನೋದು ಅನ್ನೋದೊಂದು ಪಾಪ. ಆದ್ರೂ ಕೆಳಗಡೆಗೆ ನೀನು ಏನೇನನ್ನ ಕೆಟ್ಟದ್ದನ್ನ ಶಾಸ್ತ್ರದೊಳಗೆ ತಿನ್ಬೇಡ ಅಂತ ಹೇಳಿದ ಅವ್ರು ಏನ್ ತಿಂದ್ರು ಕೂಡ ಅದರೊಳಗೆ ಹೋಗಿ ಸೇರ್ಕೊಳ್ತದೆ. ಮೂರನೆಯದು ಗುರು ತಲ್ಪಗಮನ, ಮಹಾಪಾಪ. ಯಾರು ನಮಗೆ ಪೂಜ್ಯರೋ ಅವರನ್ನ ನಮ್ಮ ಶಾರೀರಿಕ ಸುಖಕ್ಕಾಗಿ ಬಯಸೋದು ಅಂತ. ತಾಯಿಯನ್ನ, ಚಿಕ್ಕಮ್ಮನನ್ನ, ಮಗಳನ್ನ, ಗುರು ಹೆಂಡತಿಯನ್ನ, ಗುರುಪತ್ನಿ, ಗುರುತಲ್ಪಗಮನ ಅಂದ್ರೆ ಗುರುಪತ್ನಿ ನಮಗೆ ಮಹಾನ್ ಪೂಜ್ಯರು, ಅವರನ್ನ ನಾನು ಕೆಟ್ಟ ದೃಷ್ಟಿಯಿಂದ ನೋಡೋದು, ಅವರನ್ನ ನಾನು ಶಾರೀರಿಕ ಸುಖಕ್ಕೆ ಬಯಸುವುದು, ಇದು ಮೂರನೆಯ ಮಹಾಪಾಪ. ಅದ್ರ ಕೆಳಗೆ ಎಲ್ಲವೂ ಬಂದ್ಬಿಡುತ್ತೆ. ನಾಲ್ಕನೆಯದು ಬಂಗಾರ ಕದಿಯೋದು, ಸ್ವರ್ಣಸ್ಥೇಯ. ಅದರೊಳಗೆ ಕದಿಯೋ ಎಲ್ಲಾ ಪಾಪಗಳು ಬಂದ್ಬಿಡಿ. ಅದರೊಳಗೂ ಕೂಡ ಪ್ರಕಾರವಾಗಿರುತ್ತೆ. ಕೊಲ್ಲೋದು ಅಂದ್ರೆ ನೀವು ಸುಮ್ಮನೆ ಕೊಂದು ಬಿಟ್ಯೋ, ಇಲ್ಲ ಅಂದ್ರೆ ಹಿಂಸೆ ಕೊಟ್ಟು ಕೊಂದ್ಯೋ, ಇಲ್ಲ ಭಾರಿ ಹಿಂಸೆ ಕೊಟ್ಟು ಕೊಂದ್ಯೋ. ಈಗ ನ್ಯಾಯಸ್ಥಾನದಲ್ಲಿ ಅದನ್ನು ಕೇಳ್ತಾರೆ. ಈಗ ಒಂದು ಕೋರ್ಟಿಗೆ ಹೋದ ತಕ್ಷಣ ನಾವು ಇವನು ಮಹಾನ್ ಕಳ್ಳಸ್ವಾಮಿ, ಇವನು ಕೊಂದ್ಬಿಟ್ಟಿಯಾನೆ, ಕೊಲೆಗಾರ ಅಂತ ಹೇಳಿದ್ರೆ ಒಂದು ಆಗ ಹೋಗ್ಬಿಡುತ್ತೆ. ನನಗೆ ಜೋರಾಗಿ ಬಿಡು ತಳ್ತೀನಿ, ಅವ್ನು ಬಂಡೆ ಹೊಡ್ಕೊಂಡು ಸತ್ತೋಗ್ಬಿಟ್ಟ. ಅದಕ್ಕೆ ಬೇರೆ ಬೇರೆ ಸೆಕ್ಷನ್ ಇರುತ್ತೆ, ಒಂದು ಪಾಪ ಆಗುತ್ತೆ. ಅವನೇನು ಕೊಲ್ಲಬೇಕು ಅಂತ ಮಾಡಿಲ್ಲ, ಅವನಿಂದ ಆಗಿ ಹೋಯ್ತು, ಅದಕ್ಕೆ ಬೇರೆ ಸೆಕ್ಷನ್ಗಳು. ಇನ್ನೊಬ್ರು ಇರ್ತಾರೆ, ಕೊಲ್ಲಬೇಕು ಅನ್ನೋ ದೃಷ್ಟಿಯಿಂದಲೇ ದೂರದ ಊರಿಂದ ಕರ್ಕೊಂಡು ಬಂದು ಯಾವುದೋ ಒಂದು ಶೆಡ್ಡಲ್ಲಿ ಇಟ್ಕೊಂಡು ಚುಚ್ಚಿ 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 ಕೊಲ್ತಾರೆ. ಅದು ಒಂದು ಮಹಾಪಾಪ. ಬುದ್ಧಿಪೂರ್ವಕವಾಗಿ ಮಾಡಿರೋದು ಪಾಪ ಅದು. ನೀನು ಕೊಲ್ಲಬೇಕು ಅಂತಾನೆ ಮಾಡಿದ್ಯಾನಿ ಅದನ್ನು. ಇನ್ನೊಂದು ಆಗಿ ಹೋಯ್ತು ನಮ್ಮಿಂದ. ಹೇಗೆ ಈ ನಮ್ಮ ನ್ಯಾಯ ಸಂಹಿತೆಯೊಳಗೆ ಹೇಗಿದೆಯೋ ದಂಡ ನೀತಿಗಳು ಎಲ್ಲವೂ ಕೂಡ ಅದೇ ರೀತಿಯಾಗಿ ನರಕದಲ್ಲೂ ಇದೆ. ಐದನೆಯವನು ಯಾಕೆ? ಸಂಸರ್ಗ ಏನಕ್ಕೆ ಮಹಾಪಾಪ ಅಂದ್ರೆ, ಸಂಸರ್ಗ ಏನಕ್ಕೆ ನೀ ಮಹಾಪಾಪ ಅಂದ್ರೆ, ಇನ್ ಪಾಪಿ ಅಂತ ಗೊತ್ತಾದ್ಮೇಲೆ ಅವನು ದೂರ ಇಟ್ಬಿಡ್ಬೇಕು ನಾವು. ಅವನೊಟ್ಟಿಗೆ ನಾವು ಇಟ್ಕೊಂಡ್ರೆ ಅಯ್ಯೋ ನಾನು ಏನ್ ಮಾಡಿದ್ರು ನಮ್ಮ ಜೊತೆ ಸೇರಿಸ್ಕೋತಾರಪ್ಪ ಅಂತ ಅವ್ನು ಇನ್ನೂ ಜಾಸ್ತಿ ಅವನು ದೂರ ಇಟ್ರೆ ಅಯ್ಯೋ ನಮ್ಮನ್ನು ನಾವು ಸೇರಿಸ್ಕೋಬೇಕು ಅಂದ್ರೆ ಇದನ್ನು ಬಿಡಬೇಕು ಅನ್ನೋ ಬುದ್ಧಿಯಿಂದಲೇ ಅದು ಬಿಡ್ತಾನೆ. ಅದಕ್ಕೋಸ್ಕರ ಸಂಸರ್ಗ. ಇಷ್ಟೆಲ್ಲ ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡಿದಾಗ ಏನಾಯ್ತು ಅಂದ್ರೆ, ಇಂಥ ತಪ್ಪೆಲ್ಲ ಮಾಡ್ಬಿಟ್ವಲ್ಲ ಅನ್ಕೊಳ್ತೀವಿ, ಇಷ್ಟೆಲ್ಲ ದೊಡ್ಡ ದೊಡ್ಡ ಪಾಪಗಳನ್ನು ಮಾಡ್ಬಿಟ್ಟಿದೀವಲ್ಲ, ಇಂತಿಂಥ ನರಕಗಳನ್ನೆಲ್ಲ ಹೆಸರು. ಈ ನರಕದಿಂದ ಪಾರಾಗೋದಿಕ್ಕೆ ಮಾರ್ಗ ಇಲ್ವಾ? ನರಕದಿಂದ ಪಾರಾಗೋದಿಕ್ಕೆ ಮಾರ್ಗ ಇಲ್ವಾ ಅಂದ್ರೆ ಇದೆ. ಅದೇ 6ನೆಯ ಸ್ಕಂದದ ಮೊದಲನೆಯ ಅಧ್ಯಾಯ. ಅದನ್ನ